ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 081922601111 ಅಥವಾ 081822680000. ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಿರ್ದೇಶಿಸಿ ನಾಯಕರಾಗಿ ನಟಿಸಿರುವ ಬಹುನಿರೀಕ್ಷಿತ ಜೈ ಕನ್ನಡ ಮತ್ತು ತುಳು ಸಿನಿಮಾ ನವೆಂಬರ್ 14ರಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ. ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ್ದ ಸಿನಿಮಾ ತಂಡ ಪತ್ರಿಕಾಗೋಷ್ಠಿ ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೂಪೇಶ್ ಶೆಟ್ಟಿ ಚಿತ್ರದ ವಿಶೇಷತೆ ಕುರಿತು ಮಾಹಿತಿ ಹಂಚಿಕೊಂಡರು. ಶಿವಮೊಗ್ಗದ ಜನರು ಚಿತ್ರ ನೋಡಿ ಪ್ರೋತ್ಸಾಹಿಸಲು ಕೋರಿದರು. ಇದೊಂದು ಪೊಲಿಟಿಕಲ್ ಡ್ರಾಮಾ ಜೊತೆಗೆ ಸೋಷಿಯಲ್ ಕಾಮಿಡಿ ಕಥಾಹಂದರ ಇರುವ ಚಿತ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನಿಗೆ ಇರುವ ಮಹತ್ವದ ಕುರಿತು ಈ ಚಿತ್ರ ಸಾಗುತ್ತದೆ. ಅದರ ಸುತ್ತ ಪ್ರೀತಿ, ಪ್ರೇಮ, ಒಂದಷ್ಟು ಭಾವನಾತ್ಮಕ ಸಂಗತಿಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕಾರಣದಲ್ಲಿ ನಾವು ಒಳ್ಳೆಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳದಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತವೆ ಎನ್ನುವುದನ್ನು ಈ ಸಿನಿಮಾ ಮೂಲಕ ಹೇಳಲಾಗಿದೆ ಎಂದು ನಟ ರೂಪೇಶ್ ಶೆಟ್ಟಿ ತಿಳಿಸಿದರು. ಮೊದಲನೇದಾಗಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಆ್ಯಂಡ್ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಜೈ ಅನ್ನುವಂತಹ ಸಿನಿಮಾ ಈಗಾಗಲೇ 6 ದೇಶಗಳಲ್ಲಿ ನಾವು ಪ್ರೀಮಿಯರ್ ಶೋ, ಇಂಟರ್ನ್ಯಾಷನಲ್ ಪ್ರೀಮಿಯರ್ ಶೋ ಮಾಡಿದ್ವಿ. ಒಟ್ಟಾರೆಯಾಗಿ 10 ಸ್ಥಳಗಳಲ್ಲಿ ಪ್ರೀಮಿಯರ್ ಶೋಗಳನ್ನ ಮಾಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಒಳ್ಳೆ ಪ್ರಶಂಸೆಯನ್ನ ಪಡೆದಿರತಕ್ಕಂತಹ ಒಂದು ಸಿನಿಮಾ. ಮಸ್ಕತ್ ಅನ್ನೋ ಒಂದು ದೇಶದಲ್ಲಿ 7 ಕಡೆಗಳಲ್ಲಿ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ. ದುಬೈನಲ್ಲಿ ಒಂದು 6 ಶೋ ಮಾಡಿದ್ವಿ. ಸೊ ಎಲ್ಲ ಕಂಟ್ರಿಗಳನ್ನು ಮುಗಿಸ್ಕೊಂಡು ಮಂಗಳೂರಿನಲ್ಲಿ ದೇಶದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೀಮಿಯರ್ ಶೋ, 5,000ಕ್ಕಿಂತ ಜಾಸ್ತಿ ಜನ ಒಂದೇ ದಿನ ಪ್ರೀಮಿಯರ್ ಶೋ ನೋಡಿರ್ತಕ್ಕಂಥ ಒಂದು ಸಿನಿಮಾ ಇದು. ಈಗ ಶಿವಮೊಗ್ಗದಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಾ ಇರೋವಂಥ ಉದ್ದೇಶ, ನಮ್ಮ ಒಂದು ಹೊಸಬರ ತಂಡ ಅಂತಲೇ ಹೇಳ್ಬೋದು. ಕನ್ನಡ ಅಂತ ಬಂದಾಗ ಸಿನಿಮಾವನ್ನು ಒಂದು ಸ್ವಲ್ಪ ಜನ ಮುಂಚೆ ನೋಡಿ ಇನ್ನಷ್ಟು ಜನರಿಗೆ ಸಿನಿಮಾ ಹೇಗಿದೆ ಅಂತ ಅವ್ರು ಹೇಳಿದ್ರೆ ಅದು ಮೊದಲ ದಿನ ಜನ ಬರೋವಂಥ ಒಂದು ರೀತಿ ಅದೊಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅನ್ನೋವಂಥದ್ದು ನಮ್ಮ ನಂಬಿಕೆ. ಸೊ ಹಾಗಾಗಿ ಶಿವಮೊಗ್ಗಕ್ಕೆ ಯಾವಾಗ ನಾವು ಯಾವುದೇ ಸಿನಿಮಾ ಪ್ಲಾನ್ ಮಾಡಿದ್ರು ನಮಗೆ ತಲೆಗೆ ಬರೋವಂಥದ್ದು ರಘು ಗುಂಡ್ಲು ಅವರು. ಸೊ ಅವ್ರಿಗೊಂದು ಕಾಲ್ ಮಾಡಿದ್ರೆ ಮತ್ತೆ ನಮ್ಗೇನು ಟೆನ್ಷನ್ ಇರೋದಿಲ್ಲ. ರಘು ಸರ್ ಇದ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ. ಮೊದಲನೇದಾಗಿ ರಘು ಸರ್ಗೆ ಥ್ಯಾಂಕ್ ಯು. ಬಿಕಾಸ್ ನಾವು ಅಲ್ಲಿಂದ ಹೊರಟು ಬಂದಿರೋದಷ್ಟೇ, ಎಲ್ಲ ಪ್ಲಾನ್ಗಳನ್ನು ಅವ್ರು ಮಾಡಿರೋವಂಥದ್ದು. ಸೊ ನಮ್ಮ ಇಡೀ ತಂಡ ಇದೆ. ನಮ್ಮ ಒನ್ ಆಫ್ ದ ವಿಲನ್ ಇದ್ದಾರೆ, ಹೀರೋಯಿನ್ ಇದ್ದಾರೆ, ಆ್ಯಂಡ್ ನಮಗೆ ಸಪೋರ್ಟರ್ಗಳಾಗಿ ಬಂದಿರುವಂಥ ನಮ್ಮ ಮಿತ್ರರು ಇದ್ದಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ನೀವು ಕೂಡ ಇವತ್ತು ಪ್ರೀಮಿಯರ್ ಶೋಗೆ ಬರಬೇಕು, ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸುನಿಲ್ ಶೆಟ್ಟರು ಬೆಂಗಳೂರಿಗೆ ಬಂದಿದ್ರು. ಇನ್ನು ಸಿನಿಮಾ ಚೆನ್ನಾಗಿ ಹೋದ್ರೆ ಖಂಡಿತ ಶಿವಮೊಗ್ಗಕ್ಕೂ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಶಿವಮೊಗ್ಗದಲ್ಲಿರುವಂಥ ಆಡಿಯನ್ಸ್ ಹೇಗೆ ಅಂತಂದರೆ ನಾವು ಏನು ನೋಡ್ಕೊಂಡು ಬಂದಿದ್ದೀವಿ, ಎಲ್ಲ ಒಳ್ಳೆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಕೊಡುವಂಥ ಒಂದು ಪ್ರದೇಶ ಶಿವಮೊಗ್ಗ ಅಂತಂದರೆ. ಸೊ ನಮ್ಮ ನಂಬಿಕೆ, ನಮ್ಮ ಸಿನಿಮಾ ಈಗಾಗಲೇ ಜನರು ಏನು ಹೇಳಿದ್ದಾರೆ ಸಿನಿಮಾ ತುಂಬ ಮಜವಾಗಿದೆ ಅಂತ, ಅದೇ ರಿಯಾಕ್ಷನ್ ಇಲ್ಲೂ ಕೂಡ ಸಿಗುತ್ತೆ ಅಂತ. ಸೊ ಅದೆಲ್ಲ ಆಗಬೇಕು ಅಂತಂದರೆ ಇನ್ನು ಕಡಿಮೆ ಸಮಯ ಇರೋವಂಥದ್ದು, ಇನ್ನು 3 ದಿನ ಇರೋವಂಥದ್ದು ವರ್ಲ್ಡ್ ವೈಡ್ ರಿಲೀಸ್ಗೆ. ವಿಶ್ವದಾದ್ಯಂತ ನಾವು ನವೆಂಬರ್ 14ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನೀವೊಂದು ಸ್ವಲ್ಪ ನಮಗೆ ಪುಷ್ ಕೊಟ್ಟರೆ, ಅದು ನೀವು ಸಿನಿಮಾ ನೋಡಿ ನಿಮಗೆ ಮನಸಾರೆ ಖುಷಿಯಾಗಿ ಪುಷ್ ಕೊಟ್ಟರೆ ಈ ಸಿನಿಮಾ ಇನ್ನಷ್ಟು ಜನರಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಕೂಡ ಸುಮಾರು 10-12 ವರ್ಷ ಮಾಧ್ಯಮದವನಾಗಿ ಕೆಲಸ ಮಾಡಿದವನು. ನಮ್ಮ TV ಅನ್ನೋವಂಥ ಚಾನಲಲ್ಲಿದ್ದೆ. 10 ವರ್ಷ ಬಿಗ್ FM ಅಲ್ಲಿ RJ ಆಗಿದ್ದೆ. ಸೊ ಹಾಗಾಗಿ ಇದು ನಿಮ್ಮಲ್ಲಿ ಒಬ್ಬನಾಗಿ ನಾನು ಕೇಳ್ಕೊಳ್ಳೋವಂಥದ್ದು. ಸೊ ಶಿವಮೊಗ್ಗದಲ್ಲೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗೋವಂತಹ ಒಂದು ಸಿನಿಮಾ ಆಗೋ ಥರ ಆಗಲಿ, ನಿಮ್ಮ ಪ್ರೋತ್ಸಾಹ ಇರಲಿ. ಆ್ಯಂಡ್ ಇವತ್ತು ಸಂಜೆ 7 ಗಂಟೆಯಿಂದ 3 ಪ್ರೀಮಿಯರ್ ಶೋ ಇದೆ. ಅದರಲ್ಲಿ 2 ಆಲ್ಮೋಸ್ಟ್ ಫುಲ್ ಆಗಿದೆ.
ಸೊ ನೀವು ಕೂಡ ಬನ್ನಿ, ಇದರಲ್ಲಿ ಭಾಗವಹಿಸಿ, ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಅಂದರೆ ಇದು ಜನರಿಗೆ ಜೈ ಅನ್ನೋವಂಥ ಸಿನಿಮಾ. ಇದು ಪಾಲಿಟಿಕಲ್ ಡ್ರಾಮಾ. ಈ ಸಿನಿಮಾದ ಉದ್ದೇಶ ಏನು ಅಂತಂದರೆ, ನಾವು ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತಂದರೆ, ನಾವು ಚೂಸ್ ಮಾಡೋವಂಥ ಲೀಡರ್ ಯಾರೇ ಆಗಿದ್ರು ಕೂಡ, ಅವ್ರು ಯಾವುದೇ ತಪ್ಪು ಮಾಡಿದ್ರು ಕೂಡ ನಾವು ಚೂಸ್ ಮಾಡೋವಂಥ ಲೀಡರ್ ತಪ್ಪು ಮಾಡಿದಾಗ ಅದು ನಮ್ಗೆ ಸರಿಯಾಗಿ ಕಾಣುತ್ತೆ. ಸೊ ಬೇರೆ ಪಕ್ಷದ ಲೀಡರ್ ಸರಿ ಮಾಡಿದ್ರು ತಪ್ಪಾಗಿ ಕಾಣುತ್ತೆ. ಸೊ ಇದ್ರ ಉದ್ದೇಶ ಒಂದು ಎಳೆ ಏನು ಅಂತಂದರೆ, ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು ಅಂತಂದರೆ, ವೋಟ್ ಹಾಕೋವಂತಹ ಪ್ರತಿಯೊಬ್ಬನೂ ಕೂಡ ತಾನು ಯಾರಿಗೆ ವೋಟ್ ಹಾಕಿದ್ದಾನೆ ಅವನು ತಪ್ಪು ಮಾಡಿದಾಗ ನಿಂದು ತಪ್ಪು ಗುರು ಅಂತ ಹೇಳುವಂತಹ ಒಂದು ಧೈರ್ಯ ಇರಬೇಕು ಅನ್ನೋವಂತಹ ಒಂದು ಸಣ್ಣ ಮೆಸೇಜ್ ಕೊಡೋದಕ್ಕೆ ಈ ಎಳೆಯನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಜೈ ಅನ್ನೋವಂಥದ್ದು ಸಮಾಜಕ್ಕೆ, ಜೈ ಅನ್ನೋವಂಥದ್ದು ಜನರಿಗೆ.